ನೋಡಿ, ಸೈನಿಕರು ಸೇರಿ ಹತ್ತಾರು ಜನ ಇಲ್ಲಿನ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಇವತ್ತು ಟೊಂಕ ಕಟ್ಟಿ ನಿಂತಿದ್ದಾರೆ. ಇಲ್ಲಿನ ಜನರಿಗೆ ಒಂದು ಬದುಕನ್ನು ಕಲ್ಪಿಸಿಕೊಡ್ಬೇಕು, ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನೋದು. ಸರ್, ತಾವೊಬ್ಬರು ಮಾಜಿ ಸೈನಿಕರಿದ್ದೀರಿ, ತಾವು ನೋಡ್ದಂಗೆ ಇಲ್ಲಿ ಏನಾಗಬೇಕಾಗಿದೆ ಕ್ವಿಕ್ ಆಗಿ ಹೇಳಿಬಿಡಿ ಸೈನಿಕರೇ. ಸರ್, ಈಗ ಹೇಳೋದು ಅಂದರೆ ನಮಗೆ ಬೇಕೇ ಬೇಕು, ನ್ಯಾಯ ಬೇಕು ಆ ಥರ ಏನು ನಾವು ಇದು ಮಾಡಲ್ಲ. 18ಗೆ ನಾವು ಅಧಿವೇಶನ್ಗೆ ಹೋಗ್ತೀನಿ ರೀ. ನಮ್ಮದು ಮೂರೇ ಪ್ರಶ್ನೆ ಅವರು ಇದು ಮಾಡ್ಬೇಕ್ರಿ, ಅಷ್ಟೇ ನಮಗೆ ಸಾಕ್ರಿ. ಒಂದು ನಮ್ಮ ಊರು ನಮಗೆ ಸ್ಥಳಾಂತರ ಮಾಡಿದ್ದಂದರೆ ಅಲ್ಲಿ ಎಲ್ಲ ಫ್ಯಾಸಿಲಿಟೀಸ್ ಕೊಡ್ಬೇಕ್ರಿ. ಒಂದು ಸ್ಥಾಪನೆ ಮಾಡಿ ಕೊಡ್ಬೇಕ್ರಿ, ರಸ್ತೆ ವಿದ್ಯುತ್ ಎಲ್ಲ ಸೌಲಭ್ಯ ಕೊಡ್ಬೇಕ್ರಿ. ಅಲ್ಲಿ ಇಲ್ಲಾಂದರೆ ಇದೇ ಊರಿಗೆ ಡೆವಲಪ್ಮೆಂಟ್ ಮಾಡ್ಬೇಕ್ರಿ, ರಸ್ತೆ ಬ್ರಿಡ್ಜ್ ಎಲ್ಲ ಮಾಡಿ ಕೊಡ್ಬೇಕ್ರಿ. ಮತ್ತು ಇದು ಎಲ್ಲ ಸೌಲಭ್ಯ ಕೊಟ್ಟ ಮೇಲೆ ಯಾರದು ಫಾರೆಸ್ಟ್ದು ಇರಲಿ ಮತ್ತು ಸರ್ಕಾರದ ಇರಲಿ ಆ ರಸ್ತೆ ಒಳಗೆ ಕರೆಂಟ್ ಮತ್ತು ನೆಟ್ವರ್ಕ್ ಹತ್ರಾಗ ಏನು ದಬಾವ್ ಇರಬಾರ್ದು ಸರ್. ಅಷ್ಟೇ ನಮಗೆ ಸಾಕ್ರಿ. ಇದೇ ನಮಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಂದರೆ ಭಾಳ ಚಲೋ ರೀ ಇದು. ಇವರೆಲ್ಲರ ಧ್ವನಿಯಾಗಿ ತಾವು ಇವತ್ತು ಮಾತಾಡ್ತಾ ಇದ್ದೀರಿ. ಏನು ಇವರು ಯಾರು ಕೇಳಕ್ಕೆ ಹೇಳಕ್ಕೆ ಯಾರು ಬಂದಿದ್ದು ಇಲ್ವಾ ಸರ್? ಏನು ಸರ್ ಹಂಗಾದ್ರೆ? ಈಗ ಇಲ್ಲಿ ಏನಾಗೈತೆ ಅಂದ್ರೆ, ಈಗ ಇವರು 15 ಲಕ್ಷ ಕೊಡ್ತವಂದ್ರೆ ನಾವು ಹೋಗಂಗಿಲ್ಲ. ಯಾಕಂದ್ರೆ ನಮ್ಮ ಜೀವನ ಇಲ್ಲಿ ಹೆಂಗೆ ನಡೆದೈತಲ್ಲ, ಒಂದು ಮನೆ ಆಗುವಂಗೆ ಇಲ್ಲಿ ಒಂದು ಪ್ಲಾಟ್ ಕೊಡಬೇಕು, 15 ಲಕ್ಷ ರೂಪಾಯಿ ಕೊಡಬೇಕು, 4-5 ಎಕರೆ ಜಮೀನು ಕೊಡಬೇಕು. ಈಗ ಇವ್ರು ಸಡನ್ಲಿ 15 ಲಕ್ಷ ರೂಪಾಯಿ ಕೊಟ್ಟರೆ ನಾವು ಪ್ಲಾಟ್ ಕೊಟ್ಟು ಕಟ್ಕೋದು ಹೆಂಗೆ ಅದನ್ನು? ಅದು ಅರು ಬ್ಯಾಡ್ರಿ ಇವ್ರಿಗೆ. ಇವ್ರು ಮನುಷ್ಯರು ಹೌದು ಇಲ್ಲ? ಇವ್ರು ಮಾವ ಹಳೆಯರಿಗೆ ಪೆಟ್ರೋಲ್ ಪಂಪ್ ಮಾಡ್ತಾರೆ ಇವ್ರು, ಅರೆಕಾಸಿನ ಮಜ್ಜಿಗೆ ಆಗ್ಬಿಡುತ್ತೆ. ಈಗ ಅದಕ್ಕೆ ಒಂದು ಪ್ಲಾಟ್ ಅವರೇ ಕೊಡಿಸಿಲ್ಲ ಸರ್ಕಾರದವ್ರು. ಎಷ್ಟೇ ಕೊಡಲಿ, ಬೇಕಾದ್ರೆ ಇಂದು 1 ಲಕ್ಷ ಕೊಡಲಿ, 50,000 ಕೊಡಲಿ, 10 ರೂಪಾಯಿ ಕೊಡಲಿ, ಒಂದು ಏರಿಯಾ ಮಾಡಲಿ, ಆ ಏರಿಯಾಕ್ಕೆ ಒಂದು ಹೆಸರು ಸೃಷ್ಟಿ ಮಾಡಲಿ. ಅಲ್ಲಿ ಆಮೇಲೆ ನೀವು 15 ಲಕ್ಷ ತೋರಿಪ್ಪ ಮನೆ ಕಟ್ಕೋರಿ ಅಂತ ಹೇಳಿ. ಆಮೇಲೆ ನೀವು ಇಲ್ಲಿ 4-4 ಎಕರೆ ಜಮೀನು ಅದಾವಪ್ಪ, ಅಲ್ಲಿ ಎಲ್ಲ ನೆಟ್ವರ್ಕ್ ಬರುವಲ್ಲಿ ನಿಮ್ಮ ಮೂಲಭೂತ ಸೌಕರ್ಯ ಅನುಕೂಲ ಆಗುವಲ್ಲಿ ಅಲ್ಲಿ 4-4 ಎಕರೆ ಜಮೀನು ತೊಗೊಂಡು ಇಲ್ಲಿ ಫಾರೆಸ್ಟ್ನವ್ರು ಗಿಡ ಹಚ್ಕೊಂತ ಹೋಗಲಿ. ಇವ್ರು ಹಂಗೆ ಕಳಿಸಿ ನಾವು ಏನು ಮಣ್ಣು ತಿನ್ನೋದ್ರ ಇಲ್ಲ. ನೀವು ಇಲ್ಲಿನ ಜನರನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ವಿಚಾರ ಈಗ ಚರ್ಚೆಯಲ್ಲಿದೆ, ಪ್ರಸ್ತುತ ಇದೆ. ನೀವು ಸ್ಥಳಾಂತರ ಮಾಡೋದಾದರೆ ನಮ್ಮ ಅಭ್ಯಂತರ ಇಲ್ಲ. ಅವ್ರು ಹೇಳೋದಿದೆ, ಸ್ಥಳಾಂತರ ಮಾಡಿ ನಮಗೊಂದು ಜಮೀನು ಕೊಡಿ, ನಮಗೆ ಮನೆ ಕಟ್ಟಿ ಕೊಡಿ, 15 ಲಕ್ಷ ರೂಪಾಯಿ ಕೊಡಿ, ಉದ್ಯೋಗಕ್ಕೆ ನಮಗೇನಾದರೂ ಮಾಡಿಕೊಡಿ, ನಾವು ಕಣ್ಣು ಮುಚ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ನಮಗಿಲ್ಲೇ ಮೂಲ ಸೌಕರ್ಯವನ್ನು ಒದಗಿಸಿ ಕೊಡಿ. ಅದರ ಹೊರತಾಗಿ ಯಾವುದೇ ಫಾರೆಸ್ಟ್ ಅಧಿಕಾರಿ ಮತ್ತೊಬ್ಬರು ಮಗದೊಂದು ಕರೆಂಟ್ ಕೊಡೋದಕ್ಕೋ ಅಥವಾ ನಮ್ಮ ಕೃಷಿ ಭೂಮಿಗೋ ಮತ್ತೊಂದಕ್ಕೆ ನಮಗೆ ಸಮಸ್ಯೆಯನ್ನು ಕೊಡದೇ ಇರಲಿ. ಇನ್ನೂ ಒಂದು ಅವಕಾಶ ಕೊಡ್ತಾರೆ ಅವರು. ನೋಡಿ, ನಾವೇ ರಸ್ತೆ ಮಾಡ್ಕೋತೀವಿ, ನಾವೇ ಇಲ್ಲಿದ್ದಂಥ ತಪ್ಪಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಆದರೆ ನೀವು ಸರ್ಕಾರದವರು ಅಥವಾ ಗ್ರೀನ್ ಬೆಲ್ಟು ಮತ್ತೊಂದು ಮಣ್ಣು ಮಸಿ ಅಂಥೇಳಿ ನಮಗೆ ಹಿಂಸೆ ಮಾಡೋಕ್ಕೆ ಹೋಗಬೇಡಿ, ನಮ್ಮನ್ನು ಬದುಕಲು ಬಿಡಿ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನಾದರೂ ಕೂಡ ಈ ಅಧಿಕಾರಿಗಳು ಅಥವಾ ಮಾನ್ಯ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿನ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. 10 ಜನರ ಬದುಕಿನ ಪ್ರಶ್ನೆ ಇದು, 10 ಜನರ ಈ ಭೂಮಿಯ ಪ್ರಶ್ನೆ ಇದು, ಹಾಗಾಗಿ ಮಕ್ಕಳ ಶಿಕ್ಷಣದ ಪ್ರಶ್ನೆ ಇದು. ಇನ್ನಾದರೂ ಕೂಡ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿ ಈ ಅಮಾಯಕ ಜನರಿಗೆ, ಮುಗ್ಧ ಜನರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ರಿಪಬ್ಲಿಕ್ ಕನ್ನಡ ಈ ಕ್ಷಣದಿಂದ ನಾವು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ, ನಾವಂತೂ ಸುಮ್ಮನೆ ಬಿಡೋದಿಲ್ಲ. ನಾವು ಇಲ್ಲಿಗೆ ಒಂದು ಕಾಯಕಲ್ಪ ಆಗೋವರೆಗೂ ಕೂಡ ನಿಮ್ಮ ಬೆನ್ನು ಬಿದ್ದು ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಇಲ್ಲಿನ ಜನ ಕೂಡ ಇದ್ದಾರೆ. ಇವರ ಜವಾಬ್ದಾರಿ ಎಷ್ಟಿತ್ತು ಅಂತ ಹೇಳಿದರೆ, ಅವರು ಇಲ್ಲಿ ಮತದಾನ ಬಂದಾಗ ತಾವೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿ ಈ ನಮ್ಮ ಮುಂದಿನ ಭರವಸೆಗಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಆದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನು ಆರಿಸಿ ಕಳಿಸಿ ಆದ ನಂತರ ನೀವು ಮಾಡಬೇಕಾದಂಥ ಜವಾಬ್ದಾರಿ ಕರ್ತವ್ಯವನ್ನು ಮರೆತಿದ್ದೀರಿ. ನಾವು ಅದನ್ನು ನಿಮಗೆ ನೆನಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಇದೇ ರೀತಿಯಾಗಿ ಮುಂದುವರೆದರೆ ಇಲ್ಲಿನ ಜನ ಅಂತೂ ಸುಮ್ಮನೆ ಇರೋದಿಲ್ಲ. ಕ್ಯಾಮ್ರಾ ಪರ್ಸನ್ನ ಗುರು ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಸೈನಿಕರು ಸೇರಿ 10 ಜನ ಇಲ್ಲಿನ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಇವತ್ತು ಟೊಂಕ ಕಟ್ಟಿ ನಿಂತಿದ್ದಾರೆ. ಇಲ್ಲಿನ ಜನರಿಗೆ ಒಂದು ಬದುಕನ್ನು ಕಲ್ಪಿಸಿಕೊಡ್ಬೇಕು, ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನೋದು. ಸರ್, ತಾವೊಬ್ಬರು ಮಾಜಿ ಸೈನಿಕರಿದ್ದೀರಿ, ತಾವು ನೋಡ್ದಂಗೆ ಇಲ್ಲಿ ಏನಾಗಬೇಕಾಗಿದೆ ಕ್ವಿಕ್ ಆಗಿ ಹೇಳಿಬಿಡಿ ಸೈನಿಕರೇ. ಸರ್, ಈಗ ಹೇಳೋದು ಅಂದರೆ ನಮಗೆ ಬೇಕೇ ಬೇಕು, ನ್ಯಾಯ ಬೇಕು ಆ ಥರ ಏನು ನಾವು ಇದು ಮಾಡಲ್ಲ. 18ಗೆ ನಾವು ಅಧಿವೇಶನ್ಗೆ ಹೋಗ್ತೀನಿ ರೀ. ನಮ್ಮದು ಮೂರೇ ಪ್ರಶ್ನೆ ಅವರು ಇದು ಮಾಡ್ಬೇಕ್ರಿ, ಅಷ್ಟೇ ನಮಗೆ ಸಾಕ್ರಿ. ಒಂದು ನಮ್ಮ ಊರು ನಮಗೆ ಸ್ಥಳಾಂತರ ಮಾಡಿದ್ದಂದರೆ ಅಲ್ಲಿ ಎಲ್ಲ ಫ್ಯಾಸಿಲಿಟೀಸ್ ಕೊಡ್ಬೇಕ್ರಿ, ಒಂದು ಸ್ಥಾಪನೆ ಮಾಡಿ ಕೊಡ್ಬೇಕ್ರಿ, ರಸ್ತೆ ವಿದ್ಯುತ್ ಎಲ್ಲ ಸೌಲಭ್ಯ ಕೊಡ್ಬೇಕ್ರಿ. ಅಲ್ಲಿ ಇಲ್ಲಾಂದರೆ ಇದೇ ಊರಿಗೆ ಡೆವಲಪ್ಮೆಂಟ್ ಮಾಡ್ಬೇಕ್ರಿ, ರಸ್ತೆ ಬ್ರಿಡ್ಜ್ ಎಲ್ಲ ಮಾಡಿ ಕೊಡ್ಬೇಕ್ರಿ. ಮತ್ತು ಇದು ಎಲ್ಲ ಸೌಲಭ್ಯ ಕೊಟ್ಟ ಮೇಲೆ
ಯಾರದು ಫಾರೆಸ್ಟ್ದು ಇರಲಿ ಮತ್ತು ಸರ್ಕಾರದ್ದು ಇರಲಿ ಆ ರಸ್ತೆ ಒಳಗೆ ಕರೆಂಟ ಮತ್ತು ನೆಟ್ವರ್ಕ್ ಹತ್ರಾಗ ಏನು ದಬಾವ್ ಇರಬಾರ್ದು ಸರ್. ಅಷ್ಟೇ ನಮಗೆ ಸಾಕ್ರಿ. ಇದೇ ನಮಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದೆ ಅಂದರೆ ಭಾಳ ಚಲೋ ರೀ ಇದು. ಇವರೆಲ್ಲರ ಧ್ವನಿಯಾಗಿ ತಾವು ಇವತ್ತು ಮಾತಾಡ್ತಾ ಇದ್ದೀರಿ. ಏನು ಇವರು ಯಾರು ಕೇಳಕ್ಕೆ ಹೇಳಕ್ಕೆ ಯಾರು ಬಂದಿದ್ದು ಇಲ್ವಾ ಸರ್? ಏನು ಸರ್ ಹಂಗಾದ್ರೆ? ಈಗ ಇಲ್ಲಿ ಏನಾಗೈತಂದ್ರೆ ಈಗ ಇವರು 15 ಲಕ್ಷ ಕೊಡ್ತೇವಂದ್ರೆ ನಾವು ಹೋಗಂಗಿಲ್ಲ. ಯಾಕಂದ್ರೆ ನಮ್ಮ ಜೀವನ ಇಲ್ಲಿ ಹೆಂಗೆ ನಡ್ದೈತಲ್ಲ, ಒಂದು ಮನೆ ಆಗುವಂಗೆ ಇಲ್ಲಿ ಒಂದು ಪ್ಲಾಟ್ ಕೊಡಬೇಕು, 15 ಲಕ್ಷ ರೂಪಾಯಿ ಕೊಡಬೇಕು, 4-5 ಎಕರೆ ಜಮೀನು ಕೊಡಬೇಕು. ಈಗ ಇವ್ರು ಸಡನ್ಲಿ 15 ಲಕ್ಷ ರೂಪಾಯಿ ಕೊಟ್ಟರೆ ನಾವು ಪ್ಲಾಟ್ ಕೊಟ್ಟು ಕಟ್ಕೋದು ಹೆಂಗ್ರಿ ಅದನ್ನು? ಅದು ಅರು ಬ್ಯಾಡ್ರಿ ಇವ್ರಿಗೆ. ಇವ್ರು ಮನುಷ್ಯರು ಹೌದು ಇಲ್ಲ? ಇವ್ರು ಮಾವ ಹಳೆಯರಿಗೆ ಪೆಟ್ರೋಲ್ ಪಂಪ್ ಮಾಡ್ತಾರೆ ಇವ್ರು. ಅರೆಕಾಸಿನ ಮಜ್ಜಿಗೆ ಆಗ್ಬಿಡುತ್ತೆ. ಈಗ ಅದಕ್ಕೆ ಒಂದು ಪ್ಲಾಟ್ ಅವರೇ ಕೊಡಿಸಿಲ್ಲ ಸರ್ಕಾರದವ್ರು. ಎಷ್ಟೇ ಕೊಡಲಿ, ಬೇಕಾದ್ರೆ ಇಂದು 1 ಲಕ್ಷ ಕೊಡಲಿ, 50,000 ಕೊಡಲಿ, 10 ರೂಪಾಯಿ ಕೊಡಲಿ, ಒಂದು ಏರಿಯಾ ಮಾಡಲಿ, ಆ ಏರಿಯಾಕ್ಕೆ ಒಂದು ಹೆಸರು ಸೃಷ್ಟಿ ಮಾಡಲಿ. ಅಲ್ಲಿ ಆಮೇಲೆ ನೀವು 15 ಲಕ್ಷ ತೋರಿಪ್ಪ ಮನೆ ಕಟ್ಕೋರಿ ಅಂತ ಹೇಳಿ. ಆಮೇಲೆ ನೀವು ಇಲ್ಲಿ 4-4 ಎಕರೆ ಜಮೀನು ಅದಾವಪ್ಪ, ಅಲ್ಲಿ ಎಲ್ಲ ನೆಟ್ವರ್ಕ್ ಬರುವಲ್ಲಿ ನಿಮ್ಮ ಮೂಲಭೂತ ಸೌಕರ್ಯ ಅನುಕೂಲ ಆಗುವಲ್ಲಿ ಅಲ್ಲಿ 4-4 ಎಕರೆ ಜಮೀನು ತೊಗೊಂಡು ಇಲ್ಲಿ ಫಾರೆಸ್ಟ್ನವ್ರು ಗಿಡ ಹಚ್ಕೊಂತ ಹೋಗ್ಲಿ. ಇವ್ರು ಹಂಗೆ ಕಳಿಸಿ ನಾವು ಏನು ಮಣ್ಣು ತಿನ್ನೋದ್ರ ಇಲ್ಲ. ನೀವು ಇಲ್ಲಿನ ಜನರನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ವಿಚಾರ ಈಗ ಚರ್ಚೆಯಲ್ಲಿದೆ, ಪ್ರಸ್ತುತ ಇದೆ. ನೀವು ಸ್ಥಳಾಂತರ ಮಾಡೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ. ಅವ್ರು ಹೇಳೋದಿದೆ, ಸ್ಥಳಾಂತರ ಮಾಡಿ ನಮಗೊಂದು ಜಮೀನು ಕೊಡಿ, ನಮಗೆ ಮನೆ ಕಟ್ಟಿ ಕೊಡಿ, 15 ಲಕ್ಷ ರೂಪಾಯಿ ಕೊಡಿ, ಉದ್ಯೋಗಕ್ಕೆ ನಮಗೇನಾದರೂ ಮಾಡಿಕೊಡಿ, ನಾವು ಕಣ್ಣು ಮುಚ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ನಮಗಿಲ್ಲೇ ಮೂಲ ಸೌಕರ್ಯವನ್ನು ಒದಗಿಸಿ ಕೊಡಿ. ಅದರ ಹೊರತಾಗಿ ಯಾವುದೇ ಫಾರೆಸ್ಟ್ ಅಧಿಕಾರಿ ಮತ್ತೊಬ್ಬರು ಮಗದೊಂದು ಕರೆಂಟ್ ಕೊಡೋದಕ್ಕೋ ಅಥವಾ ನಮ್ಮ ಕೃಷಿ ಭೂಮಿಗೋ ಮತ್ತೊಂದಕ್ಕೆ ನಮಗೆ ಸಮಸ್ಯೆಯನ್ನು ಕೊಡದೇ ಇರಲಿ. ಇನ್ನೂ ಒಂದು ಅವಕಾಶ ಕೊಡ್ತಾರೆ ಅವರು. ನೋಡಿ ನಾವೇ ರಸ್ತೆ ಮಾಡ್ಕೋತೀವಿ, ನಾವೇ ಇಲ್ಲಿದ್ದಂಥ ತಪ್ಪಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಆದರೆ ನೀವು ಸರ್ಕಾರದವರು ಅಥವಾ ಗ್ರೀನ್ ಬೆಲ್ಟು ಮತ್ತೊಂದು ಮಣ್ಣು ಮಸಿ ಅಂಥೇಳಿ ನಮಗೆ ಹಿಂಸೆ ಮಾಡೋಕ್ಕೆ ಹೋಗಬೇಡಿ, ನಮ್ಮನ್ನು ಬದುಕಲು ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಾದರೂ ಕೂಡ ಈ ಅಧಿಕಾರಿಗಳು ಅಥವಾ ಮಾನ್ಯ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿನ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. 10 ಜನರ ಬದುಕಿನ ಪ್ರಶ್ನೆ ಇದು, 10 ಜನರ ಈ ಭೂಮಿಯ ಪ್ರಶ್ನೆ ಇದು, ಹಾಗಾಗಿ ಮಕ್ಕಳ ಶಿಕ್ಷಣದ ಪ್ರಶ್ನೆ ಇದು. ಇನ್ನಾದರೂ ಕೂಡ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿ ಈ ಅಮಾಯಕ ಜನರಿಗೆ, ಮುಗ್ಧ ಜನರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ರಿಪಬ್ಲಿಕ್ ಕನ್ನಡ ಈ ಕ್ಷಣದಿಂದ ನಾವು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ, ನಾವಂತೂ ಸುಮ್ಮನೆ ಬಿಡೋದಿಲ್ಲ. ನಾವು ಇಲ್ಲಿಗೆ ಒಂದು ಕಾಯಕಲ್ಪ ಆಗೋವರೆಗೂ ಕೂಡ ನಿಮ್ಮ ಬೆನ್ನು ಬಿದ್ದು ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಇಲ್ಲಿನ ಜನ ಕೂಡ ಇದ್ದಾರೆ. ಇವರ ಜವಾಬ್ದಾರಿ ಎಷ್ಟಿತ್ತು ಅಂತ ಹೇಳಿದರೆ, ಅವರು ಇಲ್ಲಿ ಮತದಾನ ಬಂದಾಗ ತಾವೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿ ಈ ನಮ್ಮ ಮುಂದಿನ ಭರವಸೆಗಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಆದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನು ಆರಿಸಿ ಕಳಿಸಿ ಆದ ನಂತರ ನೀವು ಮಾಡಬೇಕಾದಂಥ ಜವಾಬ್ದಾರಿ ಕರ್ತವ್ಯವನ್ನು ಮರೆತಿದ್ದೀರಿ. ನಾವು ಅದನ್ನು ನಿಮಗೆ ನೆನಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಇದೇ ರೀತಿಯಾಗಿ ಮುಂದುವರೆದರೆ ಇಲ್ಲಿನ ಜನ ಅಂತೂ ಸುಮ್ಮನೆ ಇರೋದಿಲ್ಲ. ಕ್ಯಾಮ್ರಾ ಪರ್ಸನ್ನ ಗುರು ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.